ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 17. ದಾವೀದನು ತನ್ನ ಅರಮನೆಯಲ್ಲಿ ವಾಸಿಸುತ್ತಿದ್ದಾಗ ಒಂದು ದಿವಸ ಪ್ರವಾದಿಯಾದ ನಾತಾನನಿಗೆ, ನೋಡು, ನಾನು ದೇವದಾರು ಮರದ ಮನೆಯಲ್ಲಿ ವಾಸವಾಗಿದ್ದೇನೆ. ಯೆಹೋವನ ನಿಬಂಧನ ಮಂಜೂಷವಾದರೂ ಬಟ್ಟೆಯ ಮನೆಯಲ್ಲಿ ಇರುತ್ತದೆ ಎಂದು ಹೇಳಿದನು. ನಾತಾನನು ದಾವೀದನಿಗೆ, ಮನಸ್ಸಿದ್ದಂತೆ ಮಾಡು, ದೇವರು ನಿನ್ನ ಸಂಗಡ ಇರುತ್ತಾನೆ ಅಂದನು. ಅದೇ ರಾತ್ರಿಯಲ್ಲಿ ದೇವರು ನಾತಾನನಿಗೆ ಆಜ್ಞಾಪಿಸಿದ್ದೇನೆಂದರೆ, ಹೋಗಿ ನನ್ನ ಸೇವಕನಾದ ದಾವೀದನಿಗೆ, ನೀನು ನನಗೆ ಆಲಯವನ್ನು ಕಟ್ಟಬಾರದು. ನಾನು ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಬರಮಾಡಿದಂದಿನಿಂದ ಇಂದಿನವರೆಗೂ ಮನೆಯಲ್ಲಿ ವಾಸ ಮಾಡಲಿಲ್ಲ, ಗುಡಾರಗಳಲ್ಲಿ ವಾಸಿಸುತ್ತಾ ಇದ್ದೆನು. ನಾನು ಇಸ್ರಾಯೇಲ್ಯರ ಮಧ್ಯದಲ್ಲಿ ಸಂಚರಿಸುತ್ತಿದ್ದಾಗೆಲ್ಲ ನನ್ನ ಜನರಾದ ಇಸ್ರಾಯೇಲ್ಯರನ್ನು ಪಾಲಿಸುವುದಕ್ಕೋಸ್ಕರ ನನ್ನಿಂದ ನೇಮಿಸಲ್ಪಟ್ಟ ಯಾವ ನ್ಯಾಯಸ್ಥಾಪಕನನ್ನಾದರೂ ನೀವು ನನಗೋಸ್ಕರ ದೇವದಾರು ಮರದ ಮನೆಯನ್ನೇಕೆ ಕಟ್ಟಲಿಲ್ಲ ಎಂದು ಕೇಳಿದೆನೋ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳು. ಇದಲ್ಲದೆ ನೀನು ನನ್ನ ಸೇವಕನಾದ ದಾವೀದನಿಗೆ ಹೇಳಬೇಕಾದದ್ದೇನೆಂದರೆ, ಸೇನಾಧೀಶ್ವರನಾದ ಯೆಹೋವನು ಹೀಗನ್ನುತ್ತಾನೆ, ಕುರಿಗಳ ಹಿಂದೆ ಹೋಗುತ್ತಿದ್ದ ನಿನ್ನನ್ನು ಅಡವಿಯಿಂದ ತೆಗೆದುಕೊಂಡು ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರ ಮೇಲೆ ನಾಯಕನನ್ನಾಗಿ ನೇಮಿಸಿದೆನು. ನೀನು ಹೋದಲ್ಲೆಲ್ಲ ನಿನ್ನ ಸಂಗಡ ಇದ್ದೆನು, ನಿನ್ನ ಶತ್ರುಗಳನ್ನೆಲ್ಲ ನಿನ್ನೆದುರಿನಲ್ಲಿಯೇ ಸಂಹರಿಸಿಬಿಟ್ಟೆನು. ಲೋಕದ ಮಹಾಪುರುಷರ ಹೆಸರಿನಂತೆ ನಿನ್ನ ಹೆಸರನ್ನು ಪ್ರಸಿದ್ಧಪಡಿಸುವೆನು. ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರಿಗೆ ಒಂದು ಸ್ಥಳವನ್ನು ಕೊಟ್ಟು ಅದರಲ್ಲಿ ಅವರನ್ನು ನೆಲೆಗೊಳಿಸುವೆನು. ಅವರು ಇನ್ನು ಮೇಲೆ ಯಾವ ಭಯವೂ ಇಲ್ಲದೆ ಅಲ್ಲಿ ವಾಸಿಸುವರು. ಪೂರ್ವಕಾಲದಲ್ಲೂ ನಾನು ನನ್ನ ಜನರಾದ ಇಸ್ರಾಯೇಲ್ಯರ ಮೇಲೆ ನೇಮಿಸಿದ ನ್ಯಾಯಸ್ಥಾಪಕರ ಕಾಲದಿಂದೀಚೆಗೂ ದುಷ್ಟರು ಅವರನ್ನು ಕುಗ್ಗಿಸಿದಂತೆ ಇನ್ನೂ ಕುಗ್ಗಿಸುವುದಿಲ್ಲ. ನಿನ್ನ ಶತ್ರುಗಳೆಲ್ಲರನ್ನು ನಿನಗೆ ಅಧೀನ ಮಾಡುವೆನು. ಇದಲ್ಲದೆ ಯೆಹೋವನಾದ ನಾನು ನಿನಗೋಸ್ಕರ ಒಂದು ಮನೆಯನ್ನು ಕಟ್ಟುವೆನು ಎಂದು ಮಾತು ಕೊಡುತ್ತೇನೆ. ನಿನ್ನ ಆಯುಷ್ಕಾಲವು ಮುಗಿದು ನೀನು ಪಿತೃಗಳ ಬಳಿಗೆ ಸೇರಿದ ಮೇಲೆ ನಿನ್ನ ಮಕ್ಕಳಲ್ಲಿ ಒಬ್ಬನನ್ನು ಅಭಿವೃದ್ಧಿಪಡಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು. ಅವನು ನನಗಾಗಿ ಒಂದು ಮನೆಯನ್ನು ಕಟ್ಟುವನು. ನಾನು ಅವನ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು. ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು. ನನ್ನ ಕೃಪೆಯನ್ನು ನಿನಗಿಂತ ಮುಂಚೆ ಇದ್ದವನಿಂದ ತೆಗೆದುಬಿಟ್ಟ ಹಾಗೆ ಅವನಿಂದ ತೆಗೆಯುವುದಿಲ್ಲ. ಅವನನ್ನು ನನ್ನ ಮನೆಯಲ್ಲಿಯೂ ನನ್ನ ರಾಜ್ಯದಲ್ಲಿಯೂ ಸದಾ ಸ್ಥಿರಗೊಳಿಸುವೆನು. ಅವನ ಸಿಂಹಾಸನವು ಶಾಶ್ವತವಾಗಿರುವುದು ಎಂಬುದೇ. ನಾತಾನನು ತನಗುಂಟಾದ ದರ್ಶನದ ಈ ಎಲ್ಲ ಮಾತುಗಳನ್ನು ದಾವೀದನಿಗೆ ಹೇಳಿದನು. ಅನಂತರ ಅರಸನಾದ ದಾವೀದನು ಹೋಗಿ ಯೆಹೋವನ ಸನ್ನಿಧಿಯಲ್ಲಿ ಕೂತುಕೊಂಡು, ದೇವರೇ, ಯೆಹೋವನೇ, ನನ್ನಂಥವನಿಗೆ ನೀನು ಈ ಪದವಿಯನ್ನು ಅನುಗ್ರಹಿಸಿದೆಯೇ? ನಾನೆಷ್ಟರವನು? ನನ್ನ ಮನೆ ಎಷ್ಟರದು? ದೇವರೇ, ಇದು ಸಾಲದೆಂದೆಣಿಸಿ ನಿನ್ನ ಸೇವಕನ ಬಹುದೂರ ಸಂತಾನದ ವಿಷಯದಲ್ಲಿಯೂ ವಾಗ್ದಾನ ಮಾಡಿದೆ. ದೇವರೇ, ಯೆಹೋವನೇ, ನೀನು ನನ್ನನ್ನು ಕುಲೀನನನ್ನೋ ಎಂಬಂತೆ ಕಟಾಕ್ಷಿಸಿದ್ದಿ. ನೀನು ನಿನ್ನ ಸೇವಕನಾದ ದಾವೀದನನ್ನು ಬಲ್ಲೆ. ಅವನು ತನಗುಂಟಾದ ಘನತೆಯನ್ನು ಕುರಿತು ಇನ್ನೇನು ಹೇಳಾನು? ಯೆಹೋವನೇ, ನಿನ್ನ ಸೇವಕನ ಮೇಲಿಗಾಗಿಯೂ ನಿನ್ನ ಚಿತ್ತಾನುಸಾರವಾಗಿಯೂ ಈ ಎಲ್ಲ ಮಹತ್ಕಾರ್ಯಗಳನ್ನು ನಡೆಸಿ ನಿನ್ನ ಸರ್ವ ಮಹತ್ವವನ್ನು ತೋರ್ಪಡಿಸಿದೆ. ಯೆಹೋವನೇ, ನಿನಗೆ ಸಮಾನರು ಯಾರೂ ಇಲ್ಲ. ನಾವು ಕೇಳಿದವುಗಳನ್ನೆಲ್ಲ ಆಲೋಚಿಸಿ ನೋಡಿದರೆ ನಿನ್ನ ಹೊರತು ದೇವರೇ ಇಲ್ಲವೆಂಬುದು ನಿಶ್ಚಯ. ನಿನ್ನ ಇಸ್ರಾಯೇಲ್ ಪ್ರಜೆಗೆ ಸಮಾನವಾದ ಜನಾಂಗವು ಭೂಲೋಕದಲ್ಲಿ ಯಾವುದಿರುತ್ತದೆ? ದೇವನಾದ ನೀನೇ ಚಿತ್ತೈಸಿ ಅದನ್ನು ವಿಮೋಚಿಸಿ ಸ್ವಪ್ರಜೆಯನ್ನಾಗಿ ಮಾಡಿಕೊಂಡಿ. ಭಯಂಕರವಾದ ಮಹತ್ಕಾರ್ಯಗಳಿಂದ ನಿನ್ನ ಹೆಸರನ್ನು ಪ್ರಸಿದ್ಧಪಡಿಸಿದಿ. ನೀನು ಐಗುಪ್ತ್ಯರ ಕೈಯೊಳಗಿಂದ ತಪ್ಪಿಸಿ ರಕ್ಷಿಸಿದ ನಿನ್ನ ಪ್ರಜೆಯ ಎದುರಿನಿಂದ ಅನ್ಯ ಜನಾಂಗಗಳನ್ನು ಹೊರಡಿಸಿಬಿಟ್ಟಿ. ಇಸ್ರಾಯೇಲ್ಯರು ಸದಾಕಾಲವು ನಿನ್ನ ಪ್ರಜೆಗಳಾಗಿರಬೇಕೆಂದು ನಿರ್ಣಯಿಸಿದೆ. ಯೆಹೋವನೇ, ನೀನು ಅವರಿಗೆ ದೇವರಾದಿ. ಯೆಹೋವನೇ, ನೀನು ನಿನ್ನ ಸೇವಕನನ್ನೂ ಅವನ ಮನೆಯನ್ನೂ ಕುರಿತು ಮಾಡಿದ ವಾಗ್ದಾನವನ್ನು ಶಾಶ್ವತಪಡಿಸಿ ನೆರವೇರಿಸು. ಅದು ಸದಾ ಸ್ಥಿರವಾಗಿರಲಿ. ಜನರು, ಸೇನಾಧೀಶ್ವರನಾದ ಯೆಹೋವನು ಇಸ್ರಾಯೇಲ್ ದೇವರು, ಇಸ್ರಾಯೇಲ್ಯರ ಶರಣನೂ ಆಗಿದ್ದಾನೆ. ತನ್ನ ಸೇವಕನಾದ ದಾವೀದನ ಮನೆಯನ್ನು ತನ್ನ ಸನ್ನಿಧಿಯಲ್ಲಿ ಸ್ಥಿರವಾಗಿ ಇಟ್ಟುಕೊಳ್ಳುತ್ತಾನೆ ಎಂದು ನಿನ್ನ ನಾಮವನ್ನು ಕೊಂಡಾಡಲಿ. ನನ್ನ ದೇವರೇ, ನೀನು ನಿನ್ನ ಸೇವಕನಿಗೆ, ನಾನು ನಿನಗೊಂದು ಮನೆ ಕಟ್ಟುವೆನು ಎಂದು ವಾಗ್ದಾನ ಮಾಡಿದ್ದರಿಂದ ಅವನು ನಿನ್ನನ್ನು ಪ್ರಾರ್ಥಿಸುವುದಕ್ಕೆ ಧೈರ್ಯಗೊಂಡನು. ಯೆಹೋವನೇ,
ನಿನ್ನ ಸೇವಕನಿಗೆ ಈ ಶ್ರೇಷ್ಠ ವಾಗ್ದಾನಗಳನ್ನು ಮಾಡಿದ ನೀನು ದೇವರಾಗಿರುತ್ತಿ. ಈಗ ನೀನು ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸಿ ಅದನ್ನು ಸದಾಕಾಲವೂ ನಿನ್ನ ಆಶ್ರಯದಲ್ಲಿಟ್ಟುಕೊಳ್ಳಬೇಕೆಂದು ಮನಸ್ಸು ಮಾಡಿದ್ದಿ. ಯೆಹೋವನೇ, ನೀನು ಅದನ್ನು ಆಶೀರ್ವದಿಸಿದ್ದಿ, ಅದು ನಿತ್ಯವೂ ಸೌಭಾಗ್ಯದಿಂದಿರುವುದು ಎಂದು ಪ್ರಾರ್ಥಿಸಿದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಮೊದಲನೇ ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ್ರಿ. ದೇವರ ವಾಕ್ಯವನ್ನು ಯಾಕೆ ಅಧ್ಯಯನ ಮಾಡಿಕೊಳ್ಳಬೇಕು, ಇದರಿಂದ ಏನು ಪ್ರಯೋಜನ ಇದೆ ಎಂಬ ಪ್ರಶ್ನೆಗೆ ಒಂದು ಉತ್ತರವನ್ನು ಇಂದು ನಾನು 2ನೇ ತಿಮೋತಿ 3ನೇ ಅಧ್ಯಾಯ 15ನೇ ವಚನದಿಂದ ನಾನು ಹೇಳಬಯಸ್ತೀನಿ. ಏನು ಪ್ರಯೋಜನ ದೇವರ ವಾಕ್ಯ ಯಾವಾಗ ನೋಡಿದರೂ ದೇವರ ವಾಕ್ಯ ಅಧ್ಯಯನ, ದಿನಾಲು ದೇವರ ವಾಕ್ಯ ಅಧ್ಯಯನ ಮಾಡೋದರಲ್ಲಿ ಏನು ಯೂಸು, ಏನು ಪ್ರಯೋಜನ, ಏನು ನಮಗೆ ಸಿಗ್ತದೆ ಇದರಿಂದ ಎಂಬ ಪ್ರಶ್ನೆಗಳು ನಮಗಿದ್ದಲ್ಲಿ ಅದಕ್ಕೆ ಒಂದೇ ಒಂದು ಉತ್ತರವನ್ನು ನಾವು ದೇವರ ವಾಕ್ಯದಿಂದ ನೋಡಿಕೊಳ್ಳೋಣ. ಒಬ್ಬ ಮಹಾಭಕ್ತನಾದಂಥ ಪೌಲನು ಈ ಯೌವನಸ್ಥನಾದಂಥ ತಿಮೋಥೆಯನಿಗೆ ಬರೆದ ಮಾತು 14ನೇ ವಚನದಲ್ಲಿ ನಾವು ಪವಿತ್ರ ಅಥವಾ ಪರಿಶುದ್ಧ ಗ್ರಂಥಗಳ ಪರಿಚಯ ನಿನಗೆ ಆಯ್ತಲ್ಲ ಎಂಬುದಾಗಿ ತಿಮೋತಿಯನ್ನು ಹೇಳಿಬಿಟ್ಟು 15ನೇ ವಚನದಲ್ಲಿ ಈ ರೀತಿಯಾಗಿದೆ. 2ನೇ ತಿಮೋತಿ, ಸೆಕೆಂಡ್ ಬುಕ್ ಆಫ್ ತಿಮೋತಿ, ಚಾಪ್ಟರ್ 3 ವರ್ಸ್ 15. ಆ ಗ್ರಂಥಗಳು ಅಂದರೆ ಹಳೆ ಒಡಂಬಡಿಕೆಯ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ, ಅಂದರೆ ನಂಬಿಕೆ ಭಾಳ ಪ್ರಾಮುಖ್ಯ. ದೇವರ ವಾಕ್ಯವನ್ನು ನಾವು ನಂಬಿಕೆಯಿಂದ ಅಧ್ಯಯನ ಮಾಡ್ತಿದ್ದೇವೆ. ನಂಬಿಕೆಯ ಮೂಲಕ ಹಳೆ ಒಡಂಬಡಿಕೆಯ ವಚನಗಳು ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ. ವಾವ್, ದೊಡ್ಡ ಮಾತು. ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿದೆ. ಈಗ ಸದ್ಯಕ್ಕೆ ನಾವು ಅಧ್ಯಯನ ಮಾಡುವಂಥ ಈ ಗ್ರಂಥಗಳು, ಭಕ್ತನಾದ ಪೌಲನು ಪರಿಶುದ್ಧ ಗ್ರಂಥಗಳು ಅಂತ ಹೇಳಿದಾಗ ಆ ದಿವಸಗಳಲ್ಲಿ ಹೊಸ ಒಡಂಬಡಿಕೆ ಇರಲಿಲ್ಲ, ಹಳೆ ಒಡಂಬಡಿಕೆಯನ್ನು ಸೂಚಿಸಿ ಅವನು ಹೇಳುವಾತನಾಗಿದ್ದಾನೆ. ಹಾಗಾದರೆ ನಾವು ಆದಿಕಾಂಡದಿಂದ ಈ ಪೂರ್ವಕಾಲ ವೃತ್ತಾಂತದವರೆಗೆ ಒಂದೊಂದು ಅಧ್ಯಾಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಾಗ ಅದರಿಂದ ಏನು ಪ್ರಯೋಜನ? ಈ ಗ್ರಂಥಗಳು ನಮಗೆ ರಕ್ಷಣೆ ಹೊಂದಿಸುವ ಶಕ್ತವಾಗಿರುವಂಥದ್ದಾಗಿದೆ, ಅಥವಾ ರಕ್ಷಣೆ ಹೊಂದಿಸುವ ಜ್ಞಾನವನ್ನು, ಯಾವ ರೀತಿಯಾಗಿ ರಕ್ಷಣೆ ಹೊಂದಬೇಕು ಎಂಬ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ ಅಂತೆ. ಇದು ಒಂದೇ ಕಾರಣ ಸಾಕಲ್ಲ, ನಮಗೆ ರಕ್ಷಣೆ ಬೇಕು. ಹೌದು, ಪಾಪದಿಂದ ರಕ್ಷಣೆ, ದೇವಕೋಪದಿಂದ ರಕ್ಷಣೆ, ನರಕದಿಂದ ರಕ್ಷಣೆ, ನಮ್ಮ ಪಾಪವು ಕೊಡುವ ಸಂಬಳದಿಂದ ರಕ್ಷಣೆ, ಎರಡನೇ ಮರಣದಿಂದ ರಕ್ಷಣೆ, ನನ್ನಲ್ಲಿರುವಂಥ ಸ್ವಾರ್ಥದಿಂದ ರಕ್ಷಣೆ, ಹೌದು, ಧರ್ಮಶಾಸ್ತ್ರದ ಶಾಪದಿಂದ ರಕ್ಷಣೆ, ಇದು ನನಗೆ ಬೇಕಾಗಿದೆ. ಆದುದರಿಂದ ನಮಗೆ ಮೊದಲನೇ ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ ನಾವು ಅಧ್ಯಯನ ಮಾಡಿಕೊಳ್ಳೋಣ್ರಿ. 16ನೇ ಅಧ್ಯಾಯ ನಿಮಗೆ ನೆನಪಿರಬೇಕು. ಅದನ್ನು ಒಂದು ರೀಕ್ಯಾಪ್ ಮಾಡಿಕೊಳ್ಳೋಣ 1-2 ನಿಮಿಷದಲ್ಲಿ. ಅದೇನಂತ ಹೇಳಿದ್ರೆ, ದಾವಿದನಿಗೆ ಒಂದು ಆಶೆ ಇತ್ತು. ಅರಸನಾದಂಥ ದಾವಿದನಿಗೆ ಹೇಗಾದರೂ ಮಾಡಿ ದೇವರ ಮಂಜೂಷವನ್ನು ತಂದುಬಿಡಬೇಕಂತ. ಮೊದಲನೇ ಸಾರಿ ತಂದಾಗ ಆಪತ್ತಿಗೆ ಒಳಗಾದಂಥ ಒಂದು ಸಂಭವ ನಡೆಯಿತು. ಅದನ್ನು ತರುತ್ತಾ ಇದ್ದಂಥ ಉಜ್ಜನು
ಅವನು ಮರಣ ಹೊಂದಿದನು. ಅದು ದಾವೀದನಿಗೆ ಭಾಳ ಭಯನೂ ಬೇಸರನೂ ತಂದಿರಬೇಕು. ಆದ ಕಾರಣ ಈ ಮಂಜೂಷ ತರುವಂಥ ವ್ಯವಹಾರವನ್ನು ಮೊದಲು ಅಭಿನಾದಾಬನ ಮನೆಯಿಂದ ಆ ಮಂಜೂಷ ಎಷ್ಟೋ ವರ್ಷಗಳ ತರುವಾಯ ಅದನ್ನು ತಗೊಂಬರ್ತಾರೆ. ತಂದ ನಂತರ ಅರ್ಧ ದಾರಿಯಲ್ಲಿ ಈ ರೀತಿಯಾಗಿ ಆಯ್ತಲ್ಲ ಅಂತ ಹೇಳಿಬಿಟ್ಟು ಅದನ್ನು ತರುವುದು, ದಾವೀದನಗರಕ್ಕೆ ತರುವಂಥದ್ದನ್ನು, ಯೆರೂಸಲೇಮಿಗೆ ತರುವಂಥದ್ದನ್ನು ಬಿಟ್ಟುಬಿಡ್ತಾನೆ ಆ ಚಿಂತೆಯನ್ನು. ಆವಾಗ ಹತ್ತಿರದಲ್ಲೇ ಇದ್ದಂಥ ಒಂದು ಸ್ವಂತ ಚಿಕ್ಕ ಇಂಡಿಪೆಂಡೆಂಟ್ ದೇವಾಲಯದಲ್ಲಿ ಈ ದೇವರ ಮಂಜೂಷವನ್ನು ತಗೊಂಡು ಹೋಗ್ಬಿಡ್ತಾರೆ. ಆ ಆಲಯಕ್ಕೆ ಬಹುಶಃ ಅಟ್ಯಾಚ್ಡ್ ಆಗಿದ್ದಂಥ ಒಂದು ಮನೆ ಇತ್ತು. ಬಹುಶಃ ಅದು ಆಲಯ ಕೂಡ ಇವನಿಗೆ ಸೇರಿದ್ದಂತೆ ಕಾಣ್ತದೆ. ಅದು ಯಾರಿಗೆ ಅಂದರೆ ಒಬೇದ್ ಅಂತ ಹೇಳಿದ್ರೆ ಸೇವಕ, ದೆದೋಮ್ ಅಂತ ಹೇಳಿದ್ರೆ ಕೆಂಪು ಸೇವಕ ಎಂಬಂಥ ಒಂದು ಅರ್ಥ ಕೊಡುವಂಥದ್ದಾಗಿದೆ. ಅಂಥ ಹೆಸರಿನ ವ್ಯಕ್ತಿ 3 ತಿಂಗಳು ಸುಮಾರು ಆ ದೇವಾಲಯದ ಹತ್ತಿರ, ತನ್ನ ಮನೆಗೆ ಹತ್ತಿರ ಇರುವಂಥ ಚಿಕ್ಕ ಆಲಯದಲ್ಲಿ ಅವನು ಇಟ್ಟಿದ್ದರಿಂದ ಏನಾಯಿತು, ದೇವರ ಆಶೀರ್ವಾದ ಅವನ ಮೇಲೆ ಬಂದುಬಿಡ್ತು. ಇದು ಖಂಡಿತವಾಗಿ ದಾವೀದನಿಗೆ ಸಿಕ್ಕಿರಬೇಕು ಈ ನ್ಯೂಸು. ದೇವರು ಆಶೀರ್ವದಿಸ್ತಾ ಇದ್ದಾನೆ. ಮಂಜೂಷ ಅಲ್ಲಿ ತಗೊಂಡು ಹೋದಾಗಿಂದ 3 ತಿಂಗಳು ಒಂದು ಬ್ಲೆಸ್ಸಿಂಗ್ ಇವನಿಗೆ ಒಬೇದೆದೋಮನಿಗೆ ಸಿಕ್ಬಿಟ್ಟಿದೆ ಅಂತ ಹೇಳಿದಾಗ ದಾವೀದನು ಗಟ್ಟಿ ಮನಸ್ಸು ಮಾಡಿ ಒಂದು ಸ್ಥಳವನ್ನು, ದೊಡ್ಡ ಸ್ಥಳವನ್ನು ಸಿದ್ಧ ಮಾಡಿ ಹೇಗಾದರೂ ಈ ಸಾರಿ ತರಬೇಕು, ಇನ್ನೂ ಮುಂಜಾಗ್ರತೆಯನ್ನು ವಹಿಸಿಬಿಟ್ಟು ಲೇವಿಯರನ್ನು ಕರೆಸಿಬಿಟ್ಟು ಎಲ್ಲ ಇಸ್ರಾಯೇಲರ ನಾಯಕರು, ಹಿರಿಯರು ಎಲ್ಲರನ್ನ ಕರೆಸಿಬಿಟ್ಟು ಅವನು ಹೇಳ್ತಿದ್ದಾನೆ, ಹೋಗಿ ತಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಲೇವಿಯರನ್ನು ಕರೆಸಿಬಿಟ್ಟು ನಿಮ್ಮನ್ನು ಶುದ್ಧಿ ಮಾಡಿಕೊಳ್ಳ್ರಿ ಮೋಶೆ ಧರ್ಮಶಾಸ್ತ್ರದ ಪ್ರಕಾರವಾಗಿ ಎಂಬುದಾಗಿ ಹೇಳಿ ಕಡೆಗೆ ಹೋಗ್ತಾರೆ. ಹೋಗಿ ತಗೊಂಡು ಬರ್ತಾರೆ. ಲಕ್ಷಾಂತರ ಜನರು ಬರ್ತಾ ಇರ್ತಾರೆ, ಸಂಭ್ರಮದಿಂದ ಹಾಡ್ತಾರೆ, ಹರಸುತ್ತಾ ಅವ್ರು ಬರುವಾಗ ದಾವೀದನಿಗೆ ಭಾಳ ಖುಷಿ ಆಗ್ತದೆ. ಅವ್ರಿಗಿಂತಲೂ ಹೆಚ್ಚಾಗಿ ಯಾರು ಖುಷಿಯಾಗಿರ್ಬೇಕು, ಲೇವಿಯರಿಗೆ ಖುಷಿಯಾಗಿರ್ಬೇಕು. ಯಾಕಂದರೆ ಹೋದ ಸಾರಿ ಆಕ್ಸಿಡೆಂಟ್ ಆಯ್ತಲ್ಲ, ಆ ಒಂದು ಅಪಘಾತ ಆದ ಹಾಗೆ ಯಾರೂ ಸಾಯಲಿಲ್ಲ. ಆದ ಕಾರಣ ಲೇವಿಯರು ತಮ್ಮದೇ ಆದ ರೀತಿಯಲ್ಲಿ ದೇವರಿಗೆ ಬಲಿಯಜ್ಞವನ್ನು ಅರ್ಪಿಸ್ತಾರೆ. ದೇವರು ಭದ್ರವಾಗಿ ಸುರಕ್ಷಿತವಾಗಿ ತಂದದರಿಂದ ದಾವೀದನಿಗೂ ಭಾಳ ಖುಷಿಯಾಗಿಬಿಟ್ಟು ಕಡೆಗೆ ಏನು ಮಾಡ್ತಾನೆ, ಸರ್ವಾಂಗ ಹೋಮವನ್ನು ದೇವರಿಗೆ ಅರ್ಪಿಸಿಬಿಟ್ಟು, ಹೋಮ ದ್ರವ್ಯಗಳನ್ನು ಅರ್ಪಿಸಿಬಿಟ್ಟು ಇಸ್ರಾಯೇಲರನ್ನು ಆರೋನನ್ನು ಆಶೀರ್ವದಿಸಿದ ಹಾಗೆ ಆಶೀರ್ವದಿಸ್ತಾನ್ರಿ. ಯಾಕಂದರೆ ಯಾಜಕಾಂಡ 9ನೇ ಅಧ್ಯಾಯದಲ್ಲಿ ಪ್ರಥಮ ಬಾರಿಯಾಗಿ, ಯಾಜಕಾಂಡ 8ನೇ ಅಧ್ಯಾಯದಲ್ಲಿ ಯಾಜಕ ಸೇವೆಗೆ ಪ್ರತಿಷ್ಠಿಸಲ್ಪಡ್ತಾರೆ ಆರೋನ್ ಮತ್ತು ಆರೋನ್ನ ಮಕ್ಕಳಾದಂಥ ನಾದಾಬ್, ಅಬಿಹು. ಆದರೆ 9ನೇ ಅಧ್ಯಾಯದಲ್ಲಿ ಪ್ರಥಮ ಬಾರಿಯಾಗಿ ಆರೋನನು ಆ ಬಲಿಯನ್ನು ಅಫಿಷಿಯಲ್ ಆಗಿ ಅರ್ಪಿಸಿದ ನಂತರ ಏನಾಗ್ತದೆ, ದೇವರ ಒಂದು ಪ್ರಸನ್ನತೆ ಕಂಡು ಬರ್ತದೆ. ಅಂದರೆ ದೇವರು ಅದನ್ನು ಸ್ವೀಕಾರ ಮಾಡಿದಾಗ ಆರೋನು ಜನರನ್ನು ಆಶೀರ್ವದಿಸ್ತಾನೆ. ಅದೇ ರೀತಿಯಾಗಿ ದಾವೀದನಲ್ಲಿ ಕೂಡ ಆಶೀರ್ವದಿಸಿಬಿಟ್ಟು ಕಡೆಗೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಕ್ರಮಬದ್ಧವಾಗಿ ಅವರೇನು ಮಾಡ್ತಾರೆ, ದೇವರನ್ನು ಆರಾಧಿಸ್ತಾರೆ, ಹಾಡ್ತಾರೆ. ಅದನ್ನೇ 16ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಹಾಡಿದ ಮೇಲೆ ಎಲ್ಲರೂ ಸಂತೋಷವಾಗಿ ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗಿ ಹೋಗ್ತಾರೆ. ಆದರೆ ದಾವೀದನು ಹೇಗೆ ಹೋಗ್ತಾನೆ ಎಂಬುದು ವಿಚಿತ್ರವಾದದ್ದು, ಭಾಳ ಸ್ಪೆಷಲ್ ಆಗಿರುವಂಥ ಒಂದು ಗಮನಾರ್ಹವಾದಂಥದ್ದು. ಅದೇನೆಂದರೆ ದಾವೀದನು ತನ್ನ ಮನೆಯವರನ್ನು ಆಶೀರ್ವದಿಸುವುದಕ್ಕೋಸ್ಕರವಾಗಿ ಹೋದ. ನೋಡ್ರಿ, ದೇವ್ರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸಿ ಸ್ತುತಿಸಿ ಸ್ತೋತ್ರ ಮಾಡಿ ಮನೆಗೆ ಹೋದಾಗ ಮನೆಯವರಿಗೆ ಬ್ಲೆಸ್ಸಿಂಗ್. ದೇವಾಲಯಕ್ಕೆ ಬಂದು ದೇವರ ಸನ್ನಿಧಾನಕ್ಕೆ ಬಂದು ದೇವರ ವಾಕ್ಯವನ್ನು, ದೇವರ ಆರಾಧನೆಯನ್ನು, ದೇವರ ಸ್ತುತಿ ಸ್ತೋತ್ರವನ್ನು, ದೇವರ ಸನ್ನಿಧಾನವನ್ನು ಅನುಭವಿಸಿ ಮನೆಗೆ ಹೋದಾಗ ಮನೆಯವರಿಗೆ ಬ್ಲೆಸ್ಸಿಂಗ್, ಮನೆಯವರಿಗೆ ಆಶೀರ್ವಾದ. ಅದನ್ನೇ ದಾವೀದನು ಮಾಡಿದನಂತ ನಾವು ನೋಡ್ತೇವೆ. ಅರಮನೆ ಅಂತ ಮನೆಯಲ್ಲಿ ಇದ್ದರೂ ಕೂಡ ದೇವರ ಆಶೀರ್ವಾದ ಇಲ್ಲದಿದ್ದರೆ ಏನು ಪ್ರಯೋಜನ? ದಾವೀದನಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಅವನು ಮನೆಗೆ ಹೋಗ್ತಾನೆ. ಯಾಕಂತ ಹೇಳಿದರೆ ಮನೆಯಲ್ಲಿ ದಾವೀದನಿಗೆ ಸ್ವಲ್ಪ ಟೆನ್ಷನ್ ಇತ್ತು.
ಹೇಗೆ ಎಂಬುದಾಗಿ ಕೇಳಿದಾಗ ದಾವೀದನು ಸಂತೋಷದಿಂದ ಸಂಭ್ರಮದಿಂದ ಕೊಂಡಾಡುತ್ತಾ ಕುಣಿಯುತ್ತಾ ಏಫೋದನ್ನು ಧರಿಸಿಕೊಂಡು ನೂಲಿನ ನಿಲುವಂಗಿಯನ್ನು ಧರಿಸಿಕೊಂಡು ಒಂದು ವೇಳೆ ಯಾಜಕನೋಪಾದಿಯಲ್ಲಿ ಅವನು ಕಾಣಿಸಿಕೊಂಡು ಕುಣಿತಾ ಬರುವಾಗ ದಾವೀದನ ಹೆಂಡತಿಗೆ ಮಿಕಾಳಲಿಗೆ ಅದು ಇಷ್ಟವಾಗಿರಲಿಲ್ಲ. ಆಕೆ ಒಂದ್ಸರಿ ಹೇಳ್ತಾಳೆ, ಯಾಕೆ ಇದು ರಾಜನು ಹೋಗಿ ಈ ರೀತಿಯಾಗೆಲ್ಲ ದೇವರಿಗೆ ಸ್ತೋತ್ರ ಮಾಡುವುದು ಕುಣಿಯೋದು ಅಂತ ಹೇಳಿದಾಗ, ಇನ್ನೂ ಜಾಸ್ತಿ ಮಾಡ್ತೀನಿ ಎಂಬುದಾಗಿ ಅವನು ಉದ್ವೇಗದಿಂದ ಹೇಳುವಾತನಾಗಿದ್ದಾನೆ. ಈಗ 17ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳುವಾಗ ದಾವೀದನು ಈಗ ಒಂದು ದೊಡ್ಡ ಆಶೆ ಏನಿರ್ಬೋದು ಗೆಸ್ ಮಾಡಿ. ದೇವರಿಗೆ ಒಂದು ಚಿಕ್ಕ ಟೆಂಟ್ ಥರ ಗುಡಾರದಲ್ಲಿ ಇಳಿಸಿ ಆಯಿತು. ಒಂದು ದೊಡ್ಡ ಒಂದು ಹಿರಾಮನು ತನಗೆ ಸಹಾಯ ಮಾಡಿ ಅರಮನೆಯನ್ನು ದೊಡ್ಡದಾಗಿ ಕಟ್ಟಿಸಿಬಿಟ್ನು. ದೇವದಾರು ಮರಗಳನ್ನು ಬಡಗಿ ಶಿಲ್ಪಿ ಎಲ್ಲರೂ ರಾಜನು ಸಾವಿರಾರು ಜನರನ್ನು ಕಳಿಸ್ಬಿಟ್ಟು ಗ್ರ್ಯಾಂಡ್ ಆಗಿರುವಂಥ ಅರಮನೆ ಕಟ್ಟಿಸ್ಬಿಟ್ನು. ಆದರೆ ದೇವರಿಗೆ ಬರೀ ಟೆಂಟ್, ಗುಡಾರ ಅಥವಾ ಬಿಡಾರ. ಆ ರೀತಿಯಾಗಿರುವಾಗ ದಾವೀದನು ತನಗೆ ಒಬ್ಬ ಸ್ನೇಹಿತರಿರ್ತಾನೆ ನಾಥಾನ್ ಹತ್ರ ಬಿಟ್ಟು, ನೋಡು ನಾನು ದೇವದಾರು ಮರದ ಮನೆಯಲ್ಲಿ ವಾಸವಾಗಿದ್ದಾನೆ, ಸ್ಪೆಷಲ್ ಅರಮನೆ. ಆದರೆ ಯೆಹೋವನ ನಿಬಂಧನ ಮಂಜೂಷವಾದರೂ ಬಟ್ಟೆಯ ಮನೆ. ಮೊದಲನೇ ಪೂರ್ವಕಾಲ ವೃತ್ತಾಂತ 17:1 ಬಟ್ಟೆ ಮನೆಯಲ್ಲಿ ದೇವರಿದ್ದಾರೆ, ಆದ ಕಾರಣ ದೇವರ ಸನ್ನಿಧಾನ ಅಥವಾ ದೇವರ ಮಂಜೂಷಿ ಇದೆ, ಆದ ಕಾರಣ ಏನು ಮಾಡೋದು ಅಂತ ಹೇಳಿದಾಗ ನಾಥಾನ್ ಹೇಳ್ತಾನೆ, ಮನಸ್ಸಿದ್ದಂತೆ ಮಾಡು, ನೀನಿಷ್ಟು ಪ್ರಕಾರವಾಗಿ ಮಾಡಂತ ಹೇಳ್ಬಿಟ್ಟು ನಾಥಾನ್ ದಾವೀದನಿಗೆ ಹೇಳ್ತಾನೆ. ಅಂದರೆ ಇವನಿಗೆ ದೇವರ ಆಲಯ ಕಟ್ಟಬೇಕಂತ ಒಂದು ಆಸೆ ಇರ್ತದೆ, ಆದ ಕಾರಣ ಮನಸ್ಸು ಬಂದಂತೆ ಮಾಡಂತ ಹೇಳ್ಬಿಟ್ಟು ದೇವರು ನಿನ್ನ ಸಂಗಡ ಇರುತ್ತಾನೆ. ಆ ರೀತಿಯಾಗಿ ಹೇಳಿಬಿಟ್ಟು ಮನೆಗೆ ಹೋಗ್ತಾನೆ. ಆದರೆ ರಾತ್ರಿಯಲ್ಲಿ ದೇವರು ನಾಥಾನಿಗೆ ಹೋಗಿ, ನನ್ನ ಸೇವಕನಾದ ದಾವೀದನಿಗೆ ನೀನು ಹೇಳು, ನೀನು ನನಗೆ ಆಲಯವನ್ನು ಕಟ್ಟಬಾರದು. ಮುಗೀತು. ನೈಟೆಲ್ಲ ಈಚೆ ಕಡೆ ಅರಮನೆಯಲ್ಲಿ ನಿದ್ದೆ ಮಾಡಿದೆ. ದಾವೀದನು ಭಾಳ ಎಕ್ಸೈಟ್ಮೆಂಟ್ನಲ್ಲಿ, ಭಾಳ ಕುತೂಹಲದಿಂದ ನನ್ನ ಸ್ನೇಹಿತನಾದಂಥ ನಾಥಾನ್ ಹೇಳಿಬಿಟ್ಟಿದ್ದಾನೆ, ನಿನ್ನ ಮನಸ್ಸಿದ್ದಂತೆ ನೀನು ಮಾಡಂತ ಹೇಳಿಬಿಟ್ಟಿದ್ದಾನೆ. ನನ್ನ ಮನಸ್ಸು ಏನಂದರೆ ದೇವರಿಗೆ ಆಲಯ ಕಟ್ಟಬೇಕು. ಆದ ಕಾರಣ ಇನ್ನೊಂದು ಮಾತು ನನ್ನ ಸ್ನೇಹಿತನು ಪ್ರವಾದಿಯಾದಂಥ ನಾಥಾನ್ ಹೇಳಿದ್ದಾನೆ, ದೇವರು ನಿನ್ನ ಸಂಗಡ ಇದ್ದಾನೆ. ಆದ ಕಾರಣ ಆ ರೀತಿಯಾಗಿ ಯೋಚನೆ ಮಾಡ್ತಾ ಇರುವಂಥ ವೇಳೆಯಲ್ಲಿ ಹಿಂದಿರುಗಿ ನಾಥಾನನು ಬಂದು ನಿನ್ನ ಆಲಯ ಕಟ್ಟಬಾರ್ದಂತ ದೇವರು ಹೇಳ್ತಾನೆ. ಅದಕ್ಕೆ ಕಾರಣ ಕೂಡ ಕೊಡ್ತಾನೆ ರೀ. ಕೊಡೋದಕ್ಕೆ ಮುಂಚಿತವಾಗಿ ಒಂದು ಮಾತು ದೇವರು ಹೇಳುವಂಥದ್ದು ನಾಥಾನ್ನ ಮುಖಾಂತರವಾಗಿ ದಾವೀದನಿಗೆ ನನಗೆ ಭಾಳ ಟಚ್ ಆಯಿತು. ಯಾಕಂದರೆ ದೇವರು ಹೇಳ್ತಾರೆ, ಇಂದಿನವರೆಗೂ ನಾನು ಐಗುಪ್ತ ದೇಶದಿಂದ ಬರಮಾಡಿದಂದಿನಿಂದ ಇಂದಿನವರೆಗೂ ಮನೆಯಲ್ಲಿ ವಾಸ ಮಾಡಲಿಲ್ಲ. ದೇವರು ಹೇಳೋದು, ನಾನು ಮನೆಯಲ್ಲಿ ವಾಸ ಮಾಡಲಿಲ್ಲ. ಹಾಗಾದರೆ ದೇವರು ಯಾವ ರೀತಿಯಾಗಿ ವಾಸ ಮಾಡ್ತಾಯಿದ್ರು ಆ ದಿವಸಗಳಲ್ಲಿ? ಇಸ್ರಾಯೇಲ್ ಜನರಲ್ಲಿ ಗುಡಾರಗಳಲ್ಲಿ ವಾಸಿಸುತ್ತಾ ಇದ್ದೇನು. ದೇವರ ಸನ್ನಿಧಾನವು ಗುಡಾರದಲ್ಲಿ. ದೇವರು ಹೇಳ್ತಾ ಇರೋದು, ದೇವರ ಒಂದು ಅನುಭವ, ದೇವರ ಅನುಭವ ದಾವೀದನ ಹತ್ರ ದೇವರು ನಾಥಾನ್ ಮೂಲಕವಾಗಿ ಹಂಚಿಕೊಳ್ತಾ ಇದ್ದಾರೆ. ಆ ರೀತಿಯಾಗಿ ಹೇಳುವಾಗ, ನೀವು ನನಗೋಸ್ಕರ ದೇವದಾರು ಮರದ ಮನೆಯನ್ನೇಕೆ ಕಟ್ಟಲಿಲ್ಲ ಎಂದು ಕೇಳಿದೆನೋ. ದಾವೀದನು ದೇವದಾರು ಸ್ಪೆಷಲ್ ಆದಂಥ ಮನೆಗಳನ್ನು ಕಟ್ಟಿಕೊಂಡಿದ್ದಾಗ ನನಗೆ ಕಟ್ಟಲಿಲ್ಲ ಅಂತ ದೇವರು ಕೇಳಲಿಲ್ಲ ಅಂತೆ. ನಿಮ್ಮ ಅವಶ್ಯಕತೆ ನೀವು ನೋಡಿಕೊಂಡಿದ್ರಿ, ಆದರೆ ನನ್ನ ಅವಶ್ಯಕತೆ ನೀವು ಯಾಕೆ ನೋಡಲಿಲ್ಲ ಎಂಬುದಾಗಿ ದೇವರು ಕಂಪ್ಲೇಂಟ್ ಮಾಡಲಿಲ್ಲ, ದೇವರು ಗೊಣಗುಟ್ಟಲಿಲ್ಲ, ದೇವರು ಅದರ ಬಗ್ಗೆ ತನ್ನ ಅವಶ್ಯಕತೆಯನ್ನು ವ್ಯಕ್ತಪಡಿಸಲಿಲ್ಲ. ಆಶ್ಚರ್ಯ ಅಲ್ವಾ?
ದೇವರು ಸರ್ವಶಕ್ತನು, ಆತನಿಗೆ ಇಷ್ಟ ಬಂದ ಹಾಗೆ ಆತನು ಮಾಡ್ಬೋದು. ದೊಡ್ಡ ತನಗೆ ಕಮ್ಯಾಂಡ್ ಕೂಡ ಮಾಡ್ಬೋದು. ಬರೀ ಬಂಗಾರದಲ್ಲಿ ಕೂಡ ಮನೆ ಕಟ್ಕೋಬಹುದು ಬೇಕಾದಷ್ಟು. ಆದರೆ ಆತನು ಕಂಪ್ಲೇಂಟ್ ಮಾಡಲಿಲ್ಲ. ಅದು ದೇವರಿಂದ ನಾವು ಕಲಿಯುವಂಥ ಒಂದು ಸಂಗತಿ. ತನಗಿಂತಲೂ ನಮಗಿಂತಲೂ ಕೆಳಮಟ್ಟದವರು ಅಂತ ಹೇಳಿದ್ರೆ ಆರ್ಥಿಕವಾಗಿರ್ಬೋದು, ಭೌತಿಕವಾಗಿರ್ಬೋದು, ವಯಸ್ಸಿನಲ್ಲೇ ಕೂಡ ಇರ್ಬೋದು. ಅಂಥವರು ನಮಗಿಂತಲೂ ಮುಂದುವರೆದಾಗ ನಾವು ಹೊಟ್ಟೆ ಕಿಚ್ಚು ಪಡದೆ, ಬೇಸರ ಪಡದೆ, ಅದರ ಬಗ್ಗೆ ಕಂಪ್ಲೇಂಟ್ ಮಾಡದೆ ಸುಮ್ಮನೆ ಇದ್ದು ಇರುವಂಥದ್ದು ಹೇಗಿರ್ತದೆ, ಹಾಗೆ ದೇವರಿರುವಂಥದ್ದನ್ನು ನಾವು ನೋಡ್ತೇವೆ ರೀ. ಆದರೂ ಕೂಡ ಸೇನಾಧೀಶ್ವರನಾದ ಯೆಹೋವನು ಹೀಗನ್ನುತ್ತಾನೆ, ಕುರಿಗಳ ಹಿಂದೆ ಹೋಗುತ್ತಿದ್ದ ನಿನ್ನನ್ನು ಅಡವಿಯಿಂದ ತೆಗೆದು, ಅಡವಿಯಿಂದ ಅರಮನೆಯವರೆಗೆ ನಾಯಕನಾಗಿ ನೇಮಿಸಿದೆನು. ನಿನ್ನ ಸಂಗಡ ಇದ್ದೆ, ನಿನಗೆ ಶತ್ರುಗಳ ಮೇಲೆ ಜಯವನ್ನು ನಾನು ಕೊಟ್ಟೆ. ಆದ ಕಾರಣ ಯೆಹೋವನಾದ ನಾನು ನಿನಗೋಸ್ಕರವಾಗಿ ಒಂದು ಮನೆಯನ್ನು ಕಟ್ಟುವೆನು ಎಂದು ಮಾತು ಕೊಡ್ತೇನೆ. ದೇವರೇ ಹೇಳ್ತಿದ್ದಾರೆ, ಇವನು ಕೇಳಿಕೊಂಡಿಲ್ಲ. ಹೌದು, ನೀನಾದ ಮೇಲೆ ನಿನ್ನ ಮಗನು ನನಗಾಗಿ ಒಂದು ಮನೆಯನ್ನು ಕಟ್ಟುವನು. ದೇವಾಲಯವನ್ನು ಕಟ್ಟುವಂಥದ್ದು ನಿನ್ನ ಮಗನು, ಅಂದರೆ ಸೊಲೊಮೋನನು. ಅವನ ಸಿಂಹಾಸನವನ್ನು ಸ್ಥಿರಪಡಿಸುವೆನು, ನಾನು ಅವನಿಗೆ ತಂದೆಯಾಗಿರುವೆನು ಮತ್ತು ನನ್ನ ಕೃಪೆಯನ್ನು ನಿನಗಿಂತ ಮುಂಚೆ ಇದ್ದವನಿಂದ ತೆಗೆದು ಬಿಟ್ಟ ಹಾಗೆ, ಅಂದರೆ ಸೌಲಿನಿಂದ ತೆಗೆದು ಬಿಟ್ಟ ಹಾಗೆ ನಾನು ತೆಗೆಯೋದಿಲ್ಲ ಎಂಬುದಾಗಿ ಹೇಳ್ತಾನೆ. ಆವಾಗ ದಾವೀದನು ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿಬಿಟ್ಟು, ದೇವರೇ ಯೆಹೋವನೇ, ನನ್ನಂಥವನಿಗೆ ನೀನು ಈ ಪದವಿಯನ್ನು ಅನುಗ್ರಹಿಸಿದ್ದೀಯಾ? ನಾನೆಷ್ಟರವನು? ದೇವರೇ, ಇದು ಸಾಲದಿಂದೆಣಿಸಿ ನನ್ನ ಸೇವಕನ ಬಹುದೂರ ಸಂತಾನದ ವಿಷಯದಲ್ಲಿ ವಾಗ್ದಾನ ಬೇರೆ ಮಾಡಿಬಿಟ್ಟಿದ್ದಿ ಎಂಬುದಾಗಿ ದಾವೀದನು ದೇವರಿಗೆ ಕೃತಜ್ಞತೆಯನ್ನು, ಸ್ತೋತ್ರವನ್ನು ಸಲ್ಲಿಸಿಬಿಟ್ಟು, ಯೆಹೋವನೇ, ನೀನು ನಿನ್ನ ಸೇವಕನನ್ನು ಅವನ ಮನೆಯನ್ನು ಕುರಿತು ವಾಗ್ದಾನ ಬೇರೆ ಮಾಡಿಬಿಟ್ಟಿದ್ದಿ, ಶಾಶ್ವತಪಡಿಸ್ತೀನಿ ಅಂತ ಹೇಳ್ಬಿಟ್ಟಿದ್ದಿ. ಟೆಂಪರರಿ ಮನೆ ಅಲ್ಲ, ಅದು ಶಾಶ್ವತವಾಗಿ ಕೊಡ್ತೀನಿ ಅಂತ ಹೇಳಿದ್ದಿ. ಸೇನಾಧೀಶ್ವರನಾದ ಯೆಹೋವನು ಇಸ್ರಾಯೇಲ್ ದೇವರು, ಇಸ್ರಾಯೇಲ್ ಶರಣನು ಆಗಿದ್ದಾನೆ ಅಂತ ಹೇಳ್ಬಿಟ್ಟು ದೇವರಿಗೆ ಕೊಂಡಾಡ್ತಾನೆ. ನನ್ನ ದೇವರೇ ಎಂಬುದಾಗಿ ಹೇಳ್ತಾನೆ. ಅದೇ ನನಗೆ ಭಾಳ ಲೈಕ್ ಆಯಿತು ದಾವೀದನ ವಿಷಯದಲ್ಲಿ. 25ನೇ ವಚನದಲ್ಲಿ ನನ್ನ ದೇವರೇ, ಪರ್ಸನಲ್ ಗಾಡ್, ನನ್ನ ದೇವರೇ, ನಿನ್ನ ಸೇವಕನು ಎಂಬುದಾಗಿ ಹೇಳಿ, ಆಯಿತು ನಿನ್ನ ಆಶೀರ್ವಾದಕ್ಕಾಗಿ ಸ್ತೋತ್ರ ಅಂತ ಹೇಳಿಬಿಟ್ಟು, ಅದು ನಿತ್ಯ ಸೌಭಾಗ್ಯದಿಂದ ಇರಲಿ ಎಂಬುದಾಗಿ ಆ ಪ್ರತಿಕ್ರಿಯೆಯನ್ನು ದಾವೀದನು ದೇವರು ಮಾತಾಡಿದ್ದಕ್ಕೆ ನೀಡುವಾತನಾಗಿದೆ. ನಾವು ಆ ರೀತಿಯಾಗಿ ನೀಡಬೇಕಲ್ಲ, ನಾವು ದೇವರ ಸ್ವರವನ್ನು ಕೇಳಿಸ್ಕೋಬೇಕಲ್ಲ. ಹೌದು, ಮೊದಲನೇ ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯವನ್ನು ಅಧ್ಯಾಯ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 17. Now it came to pass, as David sat in his house, that David said to Nathan the prophet, Lo, I dwell in an house of cedars, but the ark of the covenant of the Lord remaineth under curtains. Then Nathan said unto David, Do all that is in thine heart, for God is with thee. And it came to pass that same night that the word of God came to Nathan, saying, Go and tell David my servant, Thus saith the Lord, Thou shalt not build me an house to dwell in. For I have not dwelt in an house since the day that I brought up Israel unto this day, but have gone from tent to tent, and from one tabernacle to another. Wheresoever I have walked with all Israel, spake I a word to any of the judges of Israel, whom I commanded to feed my people, saying, Why have ye not built me an house of cedars? Now therefore thus shalt thou say unto my servant David, Thus saith the Lord of hosts, I took thee from the sheepcote, even from following the sheep, that thou shouldest be ruler over my people Israel. And I have been with thee whithersoever thou hast walked, and have cut off all thine enemies from before thee, and have made thee a name like the name of the great men that are in the earth. Also I will ordain a place for my people Israel, and will plant them,
and they shall dwell in their place, and shall be moved no more. Neither shall the children of wickedness waste them any more, as at the beginning. And since the time that I commanded judges to be over my people Israel, moreover I will subdue all thine enemies. Furthermore I tell thee that the Lord will build thee an house. And it shall come to pass, when thy days be expired, that thou must go to be with thy fathers, that I will raise up thy seed after thee, which shall be of thy sons, and I will establish his kingdom. He shall build me an house, and I will establish his throne forever. I will be his father, and he shall be my son. And I will not take my mercy away from him, as I took it from him that was before thee. But I will settle him in mine house and in my kingdom forever. And his throne shall be established forevermore. According to all these words, and according to all this vision, so did Nathan speak unto David. And David the king came and sat before the Lord, and said, Who am I, O Lord God? And what is mine house, that thou hast brought me hitherto? And yet this was a small thing in thine eyes, O God, for thou hast also spoken of thy servant's house for a great while to come, and hast regarded me according to the estate of a man of high degree, O Lord God. What can David speak more to thee for the honor of thy servant? For thou knowest thy servant. O Lord, for thy servant's sake, and according to thine own heart hast thou done all this greatness, in making known all these great things. O Lord, there is none like thee, neither is there any God beside thee, according to all that we have heard with our ears. What one nation in the earth is like thy people Israel, whom God went to redeem to be his own people, and to make thee a name of greatness and terribleness, by driving out nations from before thy people, whom thou hast redeemed out of Egypt. For thy people Israel didst thou make thine own people forever, and thou, Lord, becamest their God. Therefore now, Lord, let the thing that thou hast spoken concerning thy servant, and concerning his house, be established forever, and do as thou hast said. Let it even be established that thy name may be magnified forever, saying, The Lord of hosts is the God of Israel, even a God to Israel. And let the house of David thy servant be established before thee. For thou, O my God, hast told thy servant that thou wilt build him an house. Therefore thy servant hath found in his heart to pray before thee. And now, Lord, thou art God, and hast promised this goodness unto thy servant. Now therefore let it please thee to bless the house of thy servant, that it may be before thee forever. For thou blessest, O Lord, and it shall be blessed forever.